ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೀನಿ. ಇವತ್ತಿನ ಬ್ಲಾಗ್ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಬನ್ನಿ. ನೆಕ್ಸ್ಟ್ ಅಡಿಗೆ ಅಂತೇಳಿ ಅಂದ್ರೆ ನೋಡೋಣ ಬನ್ನಿ. ಅಂತ ರಾತ್ರಿ ಅಂತ ಅಡಿಗೆ ಮಾಡಾಕತ್ತೀನಿ. ನೀನು ಇನ್ನೂ ಮುಗಿತೇಲ್ಲ ಅಡಿಗೆ ನಿಂದ? ರಾತ್ರಿ ರೊಟ್ಟಿ ಅಷ್ಟ ಮಾಡಿದ್ರಿ ನಾನು. ಎಷ್ಟೊತ್ತಿ ಮಕ್ಕೊಂದೇನಮ್ಮ ನಮಗಂತ ನಿಂತ ಹತ್ತಿ ಬಿಡ್ತ. ದೀಪ ಹಚ್ಚಿ. ದೀಪ ಹಚ್ತೀನಿ. ಈಗ ಏನು ಮಾಡಿದಿ? ಈಗ ಅಡಿಗೆ ಏನು ಮಾಡಿ? ಈಗ ಅನ್ನ ಮಾಡಿಲ್ರಿ, ತತ್ತಿ ಕುದಿಸಿನ್ರಿ, ಆಲೂಗಡ್ಡಿ ಈಗ ತತ್ತಿ ಪಲ್ಯ ಕೊಂದಿಡ್ತೀನಿ. ತತ್ತಿ ಪಲ್ಯ ಒಂದು ಆದ್ರ ಆತ ಅಡಿಗೆ ಈಗ? ಆಯ್ತು ನೋಡ್ರಿ. ಈಗೆಲ್ಲ ಇಷ್ಟೆಲ್ಲ ಅಡುಗೆ ಮಾಡ್ಯಾಡ್ರಿ ಈಕಿ. ನಾನೀಗ ದೀಪ ಹಚ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಮಮ್ಮಿ ಮತ್ತು ನಮ್ಮ ತಂಗ್ಯಾರು ರೆಡಿ ಆಗಕತ್ತಾರ. ಇಲ್ಲಿ ಆಸಿಫ್ ರೆಡಿಯಾಗಿ ನಿಂತಾನೆ. ಇಲ್ಲಿ ನಮ್ಮ ಮಮ್ಮಿ ಅರ್ಶಿಣ ತಲೆ ಬಾಚಕತ್ತಾಳ. ಈಗ ಮಮ್ಮಿ ಸೀರೆ ಇದು ಉಟ್ಕೊಂಡೆಲ್ಲ ನೋಡ್ತಿಲ್ಲ. ಅದಕ್ಕೆ ಇದನ್ನ ಸಿಂಪಲ್ ಆಗಿ ಮೆತ್ತಗೈತಲ್ಲ, ಜಳ ಆಗಂಗಿಲ್ಲ ಇದು. ಅದಕ್ಕೆ ಇದು ನೋಡ್ಕೊಂಡೇನಿ. ಈಕಿ ನೋಡ್ರಿ, ನಮ್ಮ ಮಾರಿಪ ಕಾಟನ್ ಡ್ರೆಸ್ ಬೇಕು ನನಗೆ ಜಳದೊಳಗೆ ಚಲೋ ಅನ್ಸೈತಿ ಅಂತೇಳಿ ಅಂದು ಈ ಕಾಟನ್ ಡ್ರೆಸ್ ತೊಗೊಂಡಾಳ್ರಿ ಈಕಿ. ಈಗ ಇದನ್ನ ಉಟ್ಕೊಂಡಾಳ್ರಿ ಊರಿಗೆ ಹೋಗಕ್ಕೆ. ರೆಡಿ ಆದ್ಯಾ? ನಾಷ್ಟ ಏನು ಮಾಡ್ಯಾರ ಮಾಮಿ? ನೋಡಮ್ಮ ಬಾವ. ಏನು ಮಾಡಿದ್ವ ನಾಷ್ಟಕ್ಕೆ? ಅವಲಕ್ಕಿ ಆಗ್ಯಾವ ಈಗ ಕಟ್ಟಾಕತ್ತೆ. ನಮ್ದು ಡಬ್ಬಿನ ರೆಡಿ ಆಗಕತ್ರಿ. ಈಗ ನಾಷ್ಟನ ರೆಡಿ ಆಗೈತಿ. ಈಗ ನಾಷ್ಟ ಮಾಡೋಣ. ಈಗ ನೋಡ್ರಿ, ನಮ್ಮ ಮಮ್ಮಿ ರೆಡಿಯಾಗಿ ನಿಂತಾಳೆ. ಸೊ ಈಗ 10 ಗಂಟೆ ಬಸ್ ಬರ್ತಿದೆ ಅಂತ. ಈಗ ಎಲ್ಲರೂ ಜಲ್ದಿ ರೆಡಿ ಆಗ್ಯಾರ. ಬ್ಯಾಗ್ ಎಲ್ಲ ತಯಾರಾಗ್ಯಾವ. ಈಗ ಬ್ಯಾಗೆಲ್ಲ ತಯಾರಾದವ. ಈಗ ಹೋಗನ್ರಿ ನಮ್ಮ ಊರಿಗೆ. ನಾವು ಊರಿಗೆ ಬರೋ ಮುಂದೆ ಎಷ್ಟು ಖುಷಿ ಆಗಿರ್ತೀವಿ. ನಾವು ಗಂಡನಿಗೆ ಹೋಗೋ ಮುಂದೆ ಅಷ್ಟ ಖುಷಿ ಆಗಿರ್ತೀವಿ ನಾವು. ನನಗೆ ಅಲ್ಲಿ ಅಂದ್ರೂ ಅಷ್ಟ, ಇಲ್ಲಿ ಅಂದ್ರೂ ಅಷ್ಟ ರೀ ನನಗೆ. ಊರಿಗೆ ಹೋಗಿ ಬರ್ಲ ನಾನು? ಯಾಕ? ಅಯ್ಯ ಮತ್ತೆ ಬರ್ತೀನಿ ಅಂತ. ತಮ್ಮಂತ ಕಳಿಸ್ ಬರ್ತೀರ ಚಾಚಿ? ಇವತ್ತೊಂದಿನ ಇರ್ತವ. ಬ್ಯಾಡ್ರಿ, ಕಳಿಸ್ರಿ. ಇಲ್ಲಿ ಹೊಲ್ದಾಗ ಕೆಲಸ ದೂರ ಆಕೈತಮ್ಮ ದಾರಿ. ಟೈಮ್ ಆತ. ಹಚ್ಚಿ ನಮ್ಮಪ್ಪ ಇದು. ಆರಾಮಿದ್ದೀರಿ ಏನ? ಊಟ ಅದು ಮಾಡೋ ಬರೀ ಗುಡ್ಡ ಗುಡ್ಡ ಅಂತ ಆಡ್ಬೇಡಿ. ನೋಡಿ ಆಗಿರೋದು ಆಕಾರ ಹೆಂಗಾಗಿರಿ. ಒಬ್ರನ್ನ ತಗೈತಿ ನಮ್ಮ ಅಡಿಕೆ ಚಲೋದ ನೀವು ನೋಡ್ರಿ. ನಮ್ಮ ಅತ್ತಿ ಬಸ್ನೊಳಗೆ ಅಡಿಕೆಲಿ ಹಾಕ್ಯಬೇಕಂತ್ರಿ. ಸ್ವಲ್ಪ ಸುಣ್ಣ ಅಡಿಕೆ ತಗೊಂಡ್ ನೋಡ್ರಿ ಹಾಕ್ಯಬೇಕಿವ. ನಾನು ಇಷ್ಟೆಲ್ಲಿ ಏನ್ ಮಾಡ್ಲಿ ಇಡಿಬೇ ತಗೊಂಡ್ ಬಾ ಮಮ್ಮಿ, ತಗೊಂಡ್ ಬಾ. ಯಾಕೆ ನಿಮಗ? ನಮಗಲ್ಲ. ತಿಂತಾನ ಅವನು ಅಮ್ಮಗೆ ವಾಪ. ಮಮ್ಮಿಗೆ ಮತ್ತೆ ನಮಗ ಕಳ್ಸಾಕ ಎಷ್ಟು ಮಂದಿ ಬರಾಕತ್ತಾರ. ಈಗ ನಾವು ನೋಡ್ರಿ ಯಾವ ಬಸ್ ಹತ್ತಿದಾರಿಪ್ಪ? ನಾವು ಮುಂಡ್ರಿಗೆ ಬಸ್ ಹತ್ತಿದ್ವಿ ನೋಡ್ರಿ. ನಾವೀಗ ಮುಂಡ್ರಿಗೆ ಹೊಂಟೈತಿ ನಮ್ಮ ಬಸ್. ಎಲ್ಲ ಖಾಲಿ ಐತ್ರಿ. ನಾವು ಅಷ್ಟು ಜನ ಇದೀವಿ ನೋಡ್ರಿ. ತುಂಬತೈತಿ ಮಂದಿ. ಒಂದು ಒಬ್ರೇನು ಇಬ್ರು ಅಷ್ಟ ಕುಂತಾರ. ನಮ್ಮ ಲಬಕ್ಷಿ, ನಮ್ಮ ಅಕ್ಷಯ ಅಲ್ಲಿ ಹಿಂದೆ ಕುಂತಾರೆ. ಆಸಿಫ್ ಕುಂತಾರ. ನಾವು ನೋಡ್ಬೋದ್ರಿ. ಈಗ ಮುಂಡ್ರಿಗೆ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದ್ವಿ ನೋಡ್ರಿ. ನಾವೀಗ ಮುಂಡ್ರಿಗೆ ಬಸ್ ಸ್ಟ್ಯಾಂಡ್ ರೀ ಇದು. ಈಗ ಗದಗ ಬಸ್ ಹತ್ಬೇಕ್ರಿ ನಾವೀಗ. ಗದಗ ಬಸ್ ಹತ್ತಿದ್ವಿ ನೋಡ್ರಿ ನಾವೀಗ. ಗದಗಿನ ಬಸ್ ಇದು. ಫ್ಯಾನ್ ನೋಡ್ಬೋದ್ರಿ ನೀವು. ಇಲ್ಲಿ ಫ್ಯಾನ್ ಇದು ಗಾಳಿಲಿಂತ ಕರೆಂಟ್ ಉತ್ಪತ್ತಿ ಆಗೋದು ನೋಡ್ರಿ. ಇದು ಗಾಳಿಲಿಂತ ಕರೆಂಟ್ ಉತ್ಪತ್ತಿ ಆಕೋರಿ. ಒಮ್ಮೆ ಹಿಂಗೆ ತಿರುಗಿ ಬಂದ್ರೆ ಎಷ್ಟು ಕರೆಂಟ್ ಉತ್ಪತ್ತಿ ಆಗುತ್ತಂತ ನೋಡ್ರಿ. ಇದು ಈಗ ನೋಡ್ಬೋದ್ರಿ ಇಲ್ಲಿ ನೀವು. ನಾವು ಎಲ್ಲಿ ಬಂದಿಪ್ಪ ಅಂತ ಹೇಳಿದ್ರೆ ಈಗ ಮುಂಡ್ರಿಗ್ಲಿಂತ ಗದಗ ಬಂದ್ವಿ ನೋಡ್ರಿ. ಗದಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ ನಾವೀಗ. ಈಗ ನೋಡ್ರಿ ನಾವು ಹುಬ್ಳಿ ಬಸ್ ಹತ್ತಿದ್ವಿ ನೋಡ್ರಿ. ಗದಗ್ಲಿಂತ ಹುಬ್ಳಿ ಬಸ್ ಹೊಳ್ತೀವಿ ಈಗ. ಇಲ್ಲಿ ನೋಡ್ರಿ, ಈಗ ನಾವು ಹುಬ್ಳಿಗೆ ಬಂದೀವಿ ನೋಡ್ರಿ. ಈಗ ಗದಗ್ಲಿಂತ ಹುಬ್ಳಿಗೆ ಬಂದಿವ್ರಿ ನಾವೀಗ. ನೋಡ್ರಿಪ್ಪ, ಈಗ ನಾವಂತೂ ವಿಟ್ಲಾಪುರ ಟು ಹುಬ್ಳಿ ಬಂದಿವ್ರಿ. ಈಗ ಬಂದು ಕೂತಂದೀವಿ. ಅಮ್ಮ ಕುಂತಾರ ಇಲ್ಲಿ ನಮ್ಮ ಮನೆಯವ್ರು ಕುಂತಾರ್ರಿ. ನೋಡ್ರಲ್ಲ ನಮ್ಮ ಆಸಿಫ್ ಒಂದು ವರ್ಷ ದಿನ ಕಳ್ಕೊಂಡಿದ್ದೆ ಅವ್ರ ದಾದಿಗೆ.
ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ. ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.